ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಉದಯ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಬಂದ್ಬಿಟ್ಟು ನೀರಾವರಿ ವಿಷಯ. ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಅಂತ, ಕರ್ನಾಟಕಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಿಲ್ಲ ನಾವು. ವಿಕಸಿತ ಭಾರತಕ್ಕೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾಕೆಂದರೆ ಕರ್ನಾಟಕ ಉದ್ಧಾರ ಆದರೆ ಭಾರತ ವಿಕಾಸ ಆದಂಗೆ. ಆ ದೃಷ್ಟಿಯಿಂದ ಅಪ್ಪರ್ ಭದ್ರಾ ಪ್ರಾಜೆಕ್ಟು ವಿಕಸಿತ ಭಾರತಕ್ಕೆ ಹೇಗೆ ವಿಕಸಿತ ಭಾರತ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂದರೆ ತುಂಗಭದ್ರಾ ನದಿ ಅಂತ ಅಂದ್ಬಿಟ್ಟು ಕರ್ನಾಟಕದಲ್ಲಿ ಬಹಳ ಮುಖ್ಯವಾದ ನದಿ. ಅದೇನಾಗುತ್ತೆ, ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುಬಿಟ್ಟು ತುಂಗಾ ನದಿ ಭದ್ರಾ ನದಿ ಅಂತ ಅಂದ್ಬಿಟ್ಟು ಎರಡು ಏನಾಗುತ್ತೆ, ಕೂಡಲಿ ಇನ್ನೋ ಕಡೆಗೆ ಸಂಗಮ ಆಗುತ್ತೆ. ಸಂಗಮ ಆಗಿ ಮುಂದೆ ಹರಿತಾ ಹೋಗಿ ಹೊಸಪೇಟೆ ಒಳಗೆ ಬ್ರಿಟಿಷರ ಕಾಲದಲ್ಲೇ ಒಂದು ತುಂಗಭದ್ರಾ ಡ್ಯಾಮ್ ಕಟ್ಟಿದ್ದಾರೆ. 160 TMC ಏನೋ ಇದೆಯಂತ, ತುಂಬ ದೊಡ್ಡದು ಡ್ಯಾಮ್ ಅದು. ಏನಾಗುತ್ತೆ, ನಮ್ಮ ಕಾವೇರಿ ಡ್ಯಾಮ್ ಇದೆ ನೋಡಿ, ಅದು 29 TMC 40-50 TMC ಇದೆ. ಎಷ್ಟು ಗಲಾಟೆ ಮಾಡ್ತಾರೆ. ತುಂಗಭದ್ರಾ ಡ್ಯಾಮು ಅತ್ಯಂತ ದೊಡ್ಡ ಡ್ಯಾಮು, ಗಲಾಟೆ ಆಗೋದಿಲ್ಲ. ಇದು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ. ಯಾಕೆ ಅಂದರೆ ಅಲ್ಲಿ ಬರ್ತಕ್ಕಂಥ ನೀರಾವರಿ ಪ್ರದೇಶ ಇರೋದೆಲ್ಲ ಕರ್ನಾಟಕದಲ್ಲೇ. ಇದರಿಂದ ಮತ್ತೇನಾಗುತ್ತೆ, ಇದು ಮಂತ್ರಾಲಯದಲ್ಲೂ ಹರಿಯೋ ತುಂಗಭದ್ರಾ ನದಿ. ಅದೇನಾಗುತ್ತೆ, ಯಾವುದೋ ಐರನ್ ಫ್ಯಾಕ್ಟ್ರಿ ಇದೆ, ಐರನ್ ಫ್ಯಾಕ್ಟ್ರಿಯಿಂದ ಹರ್ಕೊಂಡು ಮುಂದಕ್ಕೆ ಹೋಗಿ ಮಂತ್ರಾಲಯ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಇರಲಿ, ಇದು ತುಂಗಭದ್ರಾ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾರೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಂತಂದರೆ ಲಿಫ್ಟ್ ಇರಿಗೇಷನ್ನು ಇದ್ರಲ್ಲಿ ಸೇರಿಕೊಂಡಿದೆ. ಲಿಫ್ಟ್ ಇರಿಗೇಷನ್ ಸೇರಿಕೊಂಡಿರಿಂದ ನೋಡಿ, ನೀರು ಅಂತ ಬಂದ ತಕ್ಷಣ ಮೊದಲನೇದಾಗಿ ಭತ್ತ ಬೆಳೆಯೋದಕ್ಕೆ ಹೆಲ್ಪ್ ಆಗ್ತಾಯಿದೆ. ಇದು ಸೆಂಟ್ರಲ್ ಕರ್ನಾಟಕ ರೀಜನ್ನಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ಸೆಂಟ್ರಲ್ ಕರ್ನಾಟಕ ರೀಜನ್ ಅಂತಂದರೆ ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಮತ್ತು ರಾಯಚೂರು ಇರ್ಬೋದು, ಬಳ್ಳಾರಿನೂ ಇರ್ಬೋದು. ಇದೆಲ್ಲ ಸೆಂಟ್ರಲ್ ಕರ್ನಾಟಕ ರೀಜನಲ್ಲಿ ಬರುತ್ತೆ. ಇಲ್ಲಿ ನೀರಾವರಿ ಆಗುತ್ತೆ ಅಂತಂದರೆ ಭತ್ತ ಜಾಸ್ತಿ ಬೆಳೆಯುತ್ತೆ. ಭತ್ತ ಜಾಸ್ತಿ ಬೆಳೆದ್ರೆ ದೇಶಕ್ಕೆ ಅನುಕೂಲ ಅಲ್ವಾ, ವಿಕಸಿತ ಭಾರತಕ್ಕೆ ಅನುಕೂಲ ಅಲ್ವಾ ಅನ್ನೋದು ಮೊದಲನೆಯ ವಾದ ನಮ್ಮದು. ಎರಡನೇದೇನು ಅಂದರೆ, ಇಲ್ಲಿ ವಾಟ್ರನ್ನ ಉಪಯೋಗಿಸ್ಕೊಂಡು ಎಲೆಕ್ಟ್ರಿಸಿಟಿನೂ ಜನ್ರೇಟ್ ಮಾಡ್ಬೋದು. ನೋಡಿ, ಭಾಳ ದೊಡ್ಡದು. ಮತ್ತು ಆಧುನಿಕ ಇರಿಗೇಷನ್ ಪದ್ಧತಿ ಅಂತ ಹೇಳ್ತೀವಿ. ಆಧುನಿಕ ಇರಿಗೇಷನ್ ಪದ್ಧತಿಗಳ ವ್ಯವಸಾಯ ಪದ್ಧತಿನಲ್ಲಿ ಏನಾಗುತ್ತೆ, ಇರ್ತಕ್ಕಂಥ ಕೆರೆಗಳನ್ನ ಈ ಭಾಗದಲ್ಲಿ ಸುಮಾರು 3000 ಕೆರೆಗಳು ಬರುತ್ತೆ. 3000 ಕೆರೆಗಳಿಗೂ ಚಾನಲ್ಗಳಿಂದ ನೀರನ್ನ ಲಿಫ್ಟ್ ಮಾಡಿಬಿಟ್ಟು ಕೆರೆಗಳನ್ನ ತುಂಬಿಸ್ಬೋದು. ಕೆರೆಗಳನ್ನ ತುಂಬಿಸೋದ್ರಿಂದ ಏನಾಗುತ್ತೆ, ಭೂಮಿಯ ಅಂತರ್ಜಲ ವೃದ್ಧಿ ಆಗುತ್ತೆ. ಅಂತರ್ಜಲ ವೃದ್ಧಿ ಆಗೋದ್ರಿಂದ ಏನಾಗುತ್ತೆ, ಎಲ್ಲಿ ನಾವು ಬೋರ್ವೆಲ್ ಕುಡಿಯೋ ನೀರನ್ನ ತೊಗೋತೀವಿ, 300 ಅಡಿ 400 ಅಡಿ 500 ಅಡಿ 600 ಅಡಿ ಹೋಗಬೇಕು. 30 ಅಡಿ 40 ಅಡಿ 50 ಅಡಿಗೆ ಸಿಗುತ್ತೆ ಅಂತರ್ಜಲ. ಕೆರೆಗಳಿಗೆ ನೀರು ತುಂಬಿಸೋದ್ರಿಂದ ಬೋರ್ವೆಲ್ಲಲ್ಲಿ ಕುಡಿಯೋ ನೀರು ಇದಾಗುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಸಾಲ್ವ್ ಆಗುತ್ತೆ. ಈ ದೃಷ್ಟಿಯಿಂದ ಮತ್ತು ಡ್ರಿಪ್ ಇರಿಗೇಷನ್ಗೆ ಅನುಕೂಲ ಆಗುತ್ತೆ. ತೋಟಗಾರಿಕೆ ಭಾಳ ದೊಡ್ಡ ವ್ಯವಸಾಯ ಪದ್ಧತಿಯಾಗಿ ಬೆಳೀತಾ ಇದೆ. ಏನು ಅಂತಂದರೆ, ಬೇರೆ ದೇಶಗಳಿಗೆ ಹಣ್ಣುಗಳನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ಇನ್ಕಮ್ಮು, ನಮ್ಮ ಆದಾಯ ಏನು ಹೆಚ್ಚಾಗುತ್ತೆ. ಈಗ ನೋಡಿ, ಸೀಬೆಹಣ್ಣು, ಟೇಕಲ್ ಸೀಬೆಹಣ್ಣು ಅಂತ ಬರುತ್ತೆ. ಆ ಟೇಕಲ್ ಸೀಬೆಹಣ್ಣು ತೆಂಗಿನಕಾಯಿ ಗಾತ್ರದ ತುಂಬ ಸ್ವೀಟ್ ಇರುತ್ತೆ. ಅದನ್ನು ದುಬೈಗೆ ರಫ್ತು ಮಾಡ್ತಾರೆ, ಅದು ಜ್ಯೂಸ್ ಮಾಡ್ತಾರೆ. ಅದು ಮಾಡೋದ್ರಿಂದ ಏನಾಗುತ್ತೆ, ಸಿಕ್ಕಾಪಟ್ಟೆ ಫಾರಿನ್ ಎಕ್ಸ್ಚೇಂಜ್ ಮಾಡ್ಬೋದು. ಆ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಫಾರಿನ್ ಎಕ್ಸ್ಚೇಂಜ್ ಆಗುತ್ತೆ. ಹೀಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಏನಿದೆ, ವಿಕಸಿತ ಭಾರತಕ್ಕೆ ಬಹಳ ಅನುಕೂಲ ಆಗ್ತಾಯಿದೆ. ಆದ್ದರಿಂದ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ನರೇಂದ್ರ ಮೋದಿಯವರು, DK ಶಿವಕುಮಾರ್ ಅವರು ಗಮನ ಇಟ್ಬಿಟ್ಟು ಬೇಗ ಇದನ್ನು ಕೊಡಬೇಕು, ಏನೊಂದು ಅನುಮತಿ ಕೊಡಬೇಕು ಅಂತ ಹೇಳಿ ನೀನು ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ, ನಮಸ್ಕಾರ.